ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ ಫಿಲಿಪ್ಪಿ 2ನೇ ಅಧ್ಯಾಯ 21ನೇ ವಚನ. ಎಲ್ಲರೂ ಸ್ವಕಾರ್ಯಗಳ ಮೇಲೆ ಮನಸ್ಸಿಡುತ್ತಾರೆಯೇ ಹೊರತು ಯೇಸು ಕ್ರಿಸ್ತನ ಕಾರ್ಯಗಳ ಮೇಲೆ ಮನಸ್ಸಿಡುವುದಿಲ್ಲ. ದೇವರಿಗೆ ಸ್ತೋತ್ರವಾಗಲಿ. ದೇವರ ಮಕ್ಕಳೇ, ಈ ದಿನ ವಾಕ್ಯದಲ್ಲಿ ಹೇಗೆ ಗಮನಿಸಲಿಕ್ಕೆ ಸಾಧ್ಯವಾಗ್ತದೆ, ಎಲ್ಲರೂ ಸ್ವಂತ ಕಾರ್ಯಗಳಲ್ಲಿ ಮನಸ್ಸಿಡ್ತಾ ಇದ್ದಾರೆ ಎಂಬುದಾಗಿ. ಹೌದು, ಕ್ರಿಸ್ತನನ್ನು ಹಿಂಬಾಲಿಸ್ತಾ ಇದ್ದೇವೆ, ಕ್ರಿಸ್ತನಲ್ಲಿ ಜೀವಿಸ್ತಾ ಇದ್ದೇವೆ, ಸತ್ಯವೇದ ಓದ್ತಾ ಇದ್ದೇವೆ, ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಆಯಿತು ಅಂದರೆ ಪ್ರಾರ್ಥನೆ ಮಾಡ್ತವೆ. ಇಷ್ಟೆಲ್ಲ ಮಾಡಿದರೆ ಸಾಕು, ನಾನು ಪರಲೋಕ ರಾಜ್ಯ ಹೋಗ್ಬೋದು, ಇಷ್ಟು ಮಾಡಿದರೆ ಸಾಕು, ನಾನು ನನ್ನ ಕುಟುಂಬ ಪರಲೋಕ ರಾಜ್ಯ ಹೋಗ್ಬೋದಲ್ಲ, ಇಷ್ಟು ಸಾಕಲ್ಲ ಎಂಬ ಯೋಚನೆಗಳನ್ನು ಇಟ್ಟುಕೊಂಡು ಬೆಳಗ್ಗೆ ಆಯಿತು ಅಂದರೆ ನಮ್ಮ ಕೆಲಸಗಳಲ್ಲೋ ನಮ್ಮ ಕಾರ್ಯಗಳಲ್ಲೋ ಹಣ ಮಾಡಬೇಕು, ಆ ಕೆಲಸದಲ್ಲಿ ಕೆಲಸಕ್ಕೆ ಹೋಗಬೇಕು, ಇಂಥ ಜೀವಿತವನ್ನು ಜೀವಿಸಬೇಕು, ಆ ಬಟ್ಟೆ ಅಂಥ ವಸ್ತ್ರಗಳು ತೆಗೆದುಕೊಳ್ಬೇಕು, ಇದು ತೊಗೊಳ್ಬೇಕು, ಅದನ್ನು ತೆಗೆದುಕೊಳ್ಬೇಕು, ಇಂಥ ವಸ್ತು ನನಗೆ ಬೇಕು ಎಂಬ ನಮ್ಮ ಸ್ವಂತ ಕಾರ್ಯಗಳಲ್ಲಿ ನನ್ನ ಕುಟುಂಬಕ್ಕೆ ಇಂಥದ್ದು ಬೇಕು, ಇಂಥದ್ದಿದ್ದರೆ ಮನೆ ಚೆನ್ನಾಗಿ ಕಾಣುತ್ತೆ, ಇಂಥ ವಸ್ತು ಇದ್ದರೆ ನಮ್ಮ ಮನೆ ಚೆನ್ನಾಗಿ ಕಾಣುತ್ತೆ, ಇಂಥದ್ದಿದ್ದರೆ ನಮಗೆ ಒಳ್ಳೆಯದೆಂಬುದಾಗಿ ನಮ್ಮ ಸ್ವಂತ ಕಾರ್ಯಗಳ ಮೇಲೆ ಮನಸ್ಸಿಡ್ತಾ ಇದ್ದೇವೆ. ಪ್ರಾರ್ಥನೆ ಮಾಡ್ತೇವೆ, ಆರಾಧನೆ ಮಾಡ್ತೇವೆ, ಎಲ್ಲ ಮಾಡ್ತೇವೆ, ಹೌದು. ಆದರೆ ನಮ್ಮ ಸ್ವಕಾರ್ಯಗಳ ಮೇಲೆ ನಾವು ಹೆಚ್ಚಾದ ಚಿಂತನೆಗಳನ್ನು ಕೊಡ್ತೇವೆ ಆ ದಿನಗಳಲ್ಲಿ. ಆದರೆ ಅಪೊಸ್ತಲನಾದ ಪೌಲನು ಹೀಗೆ ಬರಿತಾ ಇದ್ದಾನೆ ಮುಂದಿನ ವಚನದಲ್ಲಿ, ಯೇಸು ಕ್ರಿಸ್ತನ ಕಾರ್ಯಗಳ ಮೇಲೆ ಮನಸ್ಸಿಡುವುದಿಲ್ಲ ಎಂಬುದಾಗಿದೆ. ಮಕ್ಕಳೇ, ಯೇಸು ಸ್ವಾಮಿಯಲ್ಲಿ ನೀವು ಪರಲೋಕ ರಾಜ್ಯಕ್ಕೆ ಹೋದರೆ ಸಾಕ? ಯೇಸು ಸ್ವಾಮಿ ನಿಮ್ಮನ್ನು ಇಹಲೋಕಕ್ಕೆ ಅನೇಕ ಉದ್ದೇಶಗಳೊಟ್ಟಿಗೆ ಕರೆದಿರುವಂಥದ್ದು ನಿಜ. ಆದರೆ ಅದರಲ್ಲಿ ಒಂದು ವಿಷಯ, ಕ್ರಿಸ್ತನ ಮನಸ್ಸನ್ನು ಅರ್ಥ ಮಾಡಿಕೊಂಡವರಾಗಿ ಕ್ರಿಸ್ತನ ಕುರಿತಾಗಿ ನಾವು ಹೇಳಬೇಕೆಂಬುದಾಗಿ, ಯೇಸು ಸ್ವಾಮಿಯ ಕುರಿತಾಗಿ, ಯೇಸು ಸ್ವಾಮಿ ಮಾಡಿದ ತ್ಯಾಗದ ಕುರಿತಾಗಿ, ಯೇಸು ನಮ್ಮನ್ನು ಯಾಕೆ ಕರೆದ್ರು, ಯೇಸು ಸ್ವಾಮಿ ಕುರಿತ ನಾವು ಏನನ್ನು ಹೇಳಬೇಕೆಂಬುದಾಗಿ ನೀವು ಚಿಂತನೆ ಮಾಡಬೇಕಾಗಿದೆ. ಯೇಸು ಸ್ವಾಮಿ ಆತನು ಇಲ್ಲಿಗೆ ಬರುವಾಗ ಇಹಲೋಕಕ್ಕೆ ಬಂದು ನಮ್ಮ ಕುರಿತಾಗಿ ಚಿಂತನೆ ಮಾಡಿ ಆತನು ಇಹಲೋಕಕ್ಕೆ ಬಂದು ನಮಗೋಸ್ಕರ ಪ್ರಾಣ ಕೊಟ್ಟರು. ಆತನು ಮೃತ್ಯುಂಜಯನಾಗಿ ಬಂದರು. ಆದರೆ ಈ ದಿನ ನಾವು ಕೂಡ ಯೇಸು ಸ್ವಾಮಿಯ ಮನಸ್ಥಿತಿಯ ಕುರಿತಾಗಿ ಯೋಚನೆ ಮಾಡಬೇಕಾಗಿದೆ. ಇಲ್ಲಿ ವಾಕ್ಯ ಹೇಳೋ ಪ್ರಕಾರವಾಗಿ ಆತನ ಕಾರ್ಯಗಳ ಮೇಲೆ ಮನಸ್ಸಿಡುವವರು ಯಾರೂ ಇಲ್ಲ ಎಂಬುದಾಗಿ. ಹೌದು, ಇವತ್ತು ಯೇಸು ನಮ್ಮೊಟ್ಟಿಗೂ ಮತ್ತು ನಿಮ್ಮೊಟ್ಟಿಗೂ ಆತನು ಒಂದು ಬಯಸ್ತಾ ಇದ್ದಾರೆ. ಯೇಸು ಸ್ವಾಮಿ ಮಾಡಿದಂಥ ಕಾರ್ಯಗಳ ಕುರಿತಾಗಿ ನೀನು ಮಾಡಬೇಕೆಂಬುದಾಗಿ, ಯೇಸು ಸ್ವಾಮಿಯ ಕುರಿತಾಗಿ ನೀವು ಅನೇಕ ಜನರಿಗೆ ಹೇಳಬೇಕು, ಯೇಸು ಸ್ವಾಮಿ ಕುರಿತಾಗಿ ಅನೇಕ ಜನರಿಗೆ ನಾವು ಬೋಧಿಸಬೇಕು, ಈ ಸುವಾರ್ತೆಯನ್ನು ಸಾರಬೇಕು, ಅನೇಕ ಜನರಿಗೆ ಸತ್ಯ ಏನೆಂಬುದಾಗಿ ತಿಳಿಸ್ಬೇಕೆಂಬುದಾಗಿ ಈ ದಿನ ದೇವರ ಮಕ್ಕಳೇ ಆತನು ಬಯಸ್ತಾ ಇದ್ದಾರೆ. ಹೌದು, ನಮ್ಮ ಕಾರ್ಯಗಳಿದೆ, ನಮಗೆ ಸಂಕಟ ಇದೆ, ಹೋರಾಟಗಳಿದೆ, ನಮಗೆ ಅದು ಬೇಕೆಂಬ ಆಸೆ ಪಡ್ತೇವೆ. ಆದರೆ ನಾವು ಹೆಚ್ಚಾಗಿ ನಮ್ಮ ಕುರಿತಾಗಿ ಯೋಚನೆ ಮಾಡೋದಕ್ಕಿಂತ ಯೇಸು ಸ್ವಾಮಿಯ ಕಾರ್ಯಗಳ ಮೇಲೆ ನಾವು ಮನಸ್ಸಿಡೋಣ. ಪರಲೋಕದ ಕುರಿತಾಗಿ ನಾವು ಅನೇಕ ಜನರಿಗೆ ತಿಳಿಸೋಣ. ಆತನ ಪ್ರೀತಿ, ಆತನ ಸತ್ಯತೆಯನ್ನು ನಾವು ತಿಳಿಸಿ ಪರಲೋಕ ರಾಜ್ಯದ ಕುರಿತಾಗಿ ನಾವು ಬೋಧಿಸುವಂತರವನ್ನ. ದೇವರಿಗೆ ಮಹಿಮೆ ಉಂಟಾಗಲಿ. ನೀವು ನಮ್ಮ ಸ್ವಕಾರ್ಯಗಳನ್ನು ಬಿಟ್ಟವರಾಗಿ ನಮ್ಮ ಕುರಿತಾಗಿ ಆತನು ಚಿಂತೆ ಮಾಡುವನಾಗಿದ್ದಾನೆ, ನಮ್ಮ ಕುರಿತಾಗಿ ಆತನು ಆಲೋಚನೆ ಮಾಡುವನಾಗಿದ್ದಾನೆ, ನಮ್ಮ ಕುರಿತಾಗಿ ಆತನು ಬೋಧಿಸುವ ದೇವರಾಗಿದ್ದಾರೆ. ಅದರ ನಿಮಿತ್ತವಾಗಿ ನೀವು ಚಿಂತನೆ ಮಾಡೋಣ ಪರಲೋಕ ರಾಜ್ಯದ ಕುರಿತಾಗಿ, ಯೇಸು ಸ್ವಾಮಿ ಕುರಿತಾಗಿ ನಾವು ಅನೇಕ ಜನರಿಗೆ ಹೇಳ್ಬೇಕೆಂಬ ಆಸೆ ತವಕ ನಮ್ಮೊಳಗೆ ಬರಲಿ. ದೇವರು ತಾನೇ ಈ ವಾಕ್ಯದ ಮೂಲಕವಾಗಿ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಆಮೆನ್.